ಡ್ಯಾನೋ ಮೈ ಪುರುಷ ನಮ್ಮ ಶರೀರ ಸುಹುಟ್ಟಾನೋ ಗುರವಿನ ಸಲುವಾಗಿ ಮಹಿಮಾ ಪುರುಷ ನನ್ನ ಅಮ್ಮಗೆ ಶರೀರ ಸುಹುಟ್ಟಾನೋ ಗುರವಿನ ಸಲುವಾಗಿ ಹಾಗಲೇ ಮಗನ ಮ್ಯಾಲ ಹಂಬಲ ಬಾಳ ತಾಯಿಗೆ ಶಿವನ ಮನೆಯಾಗ ಬೆಳೆದು ಪದ ಮಾಡೋಣ ಪರುಷ ಗುರುವಿನ ಸಲುವಾಗಿ ಹಾಗಾನ ಸಿರಬಾಯಿ ಖುಷಿಗೆ ನೋಡಿ ಎದ್ದೆಯಾದ ಶಾಲ ಖುಷಿಯಾಗಿ ಮಗನ ಮ್ಯಾಲ ಹಂಬಲ ಬಾಳ ತಾಯಿಗೆ ಶಿವನ ಮನೆಯಾಗ ಬೆಳೆದು ಅಮ್ಮಗೆ ಪದ ಮನದನ ಮಾತ
ಹೊಟ್ಟೆ ಅನ್ನ ಸಿಟ್ಟ ರಥಾಗ ಎಲ್ಲ ಪಾರ್ವತಿ ಬೇತಾಳ ಮರವಿಗೆ ಕಾಡುದ ಕಲಿತರ ಕಸ ಮಗನಿಗೆ ಭಕ್ತಿ ನೋಡಲಿ ತಿಳಿಯಲಿ ಎಲ್ಲರಿಗೆ ಸೇವಾ ತಪ್ಪಾಗ ಮಾಡುವ ಪುರುಷನ ಅಮ್ಮಗೆ ಸುಟ್ಟಾನ ಗೊರವನ ಸಲವಾಗಿ ಮಗಲಿರಲಿ ಗುಡುಗನು ಸಿರವಾಗಿ ಹೊಳ ಮುಟ್ಟಲು ಕಪ್ಪಿಗಲ ನಿರತಂದ ಮಾಡ ಸೇವ ನಿರತಾಗಿ ತಾಯಿ ಮಾತಿಗೆ ನಿಂತಾಳು ತಲೆಬಾಗಿ ತಯಾರಾಗಿ ಸಿದ್ಧ ದೊಡ್ಡ ತಾಸಾಗಿ ಸೇವಾ ತಪ್ಪಾಗ ಮಾಡೋಣ ಸುಟ್ಟಾನ ಗೊರವನ ಸಲವಾಗಿ ಮಗಲಿರಲಿ ಗುಡುಗನು ಸಿರವಾಗಿ ಹೊಳ ಮುಟ್ಟಲು ಕಪ್ಪಿಗಲ ನಿರತಂದ ಮಾಡ ಸೇವ ನಿರತಾಗಿ ತಾಯಿ ಮಾತಿಗೆ ನಿಂತಾಳು ತಲೆಬಾಗಿ ತಯಾರಾಗಿ ಸಿದ್ಧ ಹೊಂಟ ತಾಸಾಗಿ ಸೇವಾ ತಪ್ಪಾಗ ತಂದೆಯ ಸರಣೆ ನಾಡಗೌಡ ಯಾರು ಹೇಳಿದ್ರಿ ಇವ ಮಾತಾ ಕೂಡದಂತ ದೈವಕ್ಕ ಏನು ಹೇಳಿದೇವ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ 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 ಯಾವ ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೂಡಿ ಕೂತಂತ ಸಂದರ್ಭದೊಳಗ ಏನೈತೆವ ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನಾಗಿತ್ರಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಒಂದು ಮಾತು ಕೇಳ್ತಾಳ ಯಾರು ಕೇಳವ ಎಲ್ಲೋ ಅಮೋಘ ಸಿದ್ಧ ಹೌದು ನಿನಗ ನಿನ್ನ ತಂದೆ ಹೆಚ್ಚಿನವೋ ಏನು ತಾಯಿ ಹೆಚ್ಚಿನ ಅಂತ ಹೇಳಿ
ಕೇಳದಕ್ಕಾರ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಕೇಳಿದಳು. ಏನತ್ರಿವ? ಅವಾಗ ಮಗ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೇಳ್ತಾನ. ಏನತ್ ಕೇಳ್ರಿ? ತಾಯಿ ಹರ ಮುನ್ನದ್ರಿ ಗುರು ಕಾಯ್ತಾನ, ಗುರು ಮುನ್ನದ್ರಿ ಧರಣಿ ಮ್ಯಾಲ ಕಾಯವ್ರು ಯಾರು ಇಲ್ಲ. ಹೌದು. ನನಗ ನನ್ನ ತಂದಿ ಹೆಚ್ಚಿನವ ಅಂತ ಹೇಳಿ ಹೌದು ತಾಯಿ ಪಾರ್ವತಿಗೆ ಹೇಳ್ತಾನ. ಹೌದು ಹೌದವ ಹೇಳ್ಯಾನ. ಅವಾಗ ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು. ಹೌದು. ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಒಂದು ಪಣತ್ ಹಾಕ್ತಾಳ. ಏನಂತ ಹಾಕ್ಯಾಳೆವ? ಎಂತ ಪರೀಕ್ಷೆ ಇಡ್ತಾಳ. ಎಂತಾದು? ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ಹೌದು. ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ಹೌದು. ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ನಿನ್ನ ಗುರುವಿಗೆ ಸೇವಾ ಮಾಡಿದೆ ಅಂದ್ರ ಹೌದು ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತೇಳಿ ಒಪ್ಪುವತ್ತಿನ ಅಂತೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಪಣತ್ ಹಾಕ್ತಾಳ. ಏನಂತ ಹಾಕ್ಯಾಳೆವ? ಆ ಪರೀಕ್ಷೆ ಒಳಗೆ ಯೋಗಿನಾದ ಅಮೋಘ ಸಿದ್ದೇಶ್ವರಿ ಹೆಂಗ ಪಾಸ್ ಆಗಿ ಬೆಳೆದ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ತಂದು ತಂದಿ ಸೇವಾ ಮಾಡಿ ಹೌದು ಈ ಜಗತ್ತನಾಗ ಹೆಂಗ ನಾಮ ಪಡೆದ ಅನ್ನಂತದ್ ಹೇಳ್ತೀನಿ ಕೇಳು. ಹೇಳ್ರಲ್ಲ. ತಂದೆಯ ಸ್ವರಣೆ ತಂದೆಯ ಸ್ವರಣೆ ಬಂದಾನ ನಾಗರ ಬಾವಿಗೆ ನಡಿಯ ಸರಪ ಎತ್ತರೆಗೆ ಕಡ ಬಂದ ಪಟನ ಕಣ ಹಾವೇಗೆ ತಂದೆಯ ಸೇವಾ ತಪ್ಪಾಗೆ ಮಾಡನ ಮೈವ ಪುರುಷನ ಅಮ್ಮಗೆ ಸುತ್ತಾನ ಹೊರವನ ಸಲವಾಗಿ ಅದಲ್ಲಿರಲು ದುಡುದನೋ ಸಿರಬಾಗೆ ತಂದೆಯ ಸ್ವರಣೆ ತಂದೆಯ ಸ್ವರಣೆ ಮಾಡುತ್ತ ಹೋಗಿ ಬಂದಾಡ ನಾಗರ ಬಾವಿಗೆ ಏಳಡಿಯ ಸರಪ ಎದುರಿಗೆ ಕಣ ಬಂದ ಪಟನ ಕಣ ಹಾವೇಗೆ ತಂದೆಯ ಸೇವಾ ತಪ್ಪಾಗೆ ಮಾಡನ ಮೈವ ಪುರುಷನ ಸುತ್ತಾನ ಹೊರವನ ಸಲವಾಗಿ ಅದಲ್ಲಿರಲು ದುಡುದನೋ ಸಿರಬಾಗೆ. ಶಿರ್ಸೋಣ ಏನಿಗಿದೀವ? ತಂದಿ ಸೋಣಿ ಮಾಡ್ಕೋತಿ ಎಲ್ಲಿಗೆ ಬಂದ? ಎಲ್ಲಿಗೆ ಹೋಗ್ಯಾನ್ರಿವ? ನಾಗರ ಬಾವಿಗೆ ಬಂದ. ಹೌದು. ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು. ಹೌದು. ಶರ್ಪಿಗೆ ಏನಾಗಿತ್ತು? ಕಣ್ಣು ಹೋಗಿತ್ತು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತ ಹೇಳಿ ಶರ್ಪ ಕೂನ್ ಹಿಡಿದಿತ್ತಿಲ್ಲ. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗಿ ಹೆಗಲ ಮ್ಯಾಗಿನ ಬಿಂದಿಗಿ ಕೈ ಒಳಗೆ ಹಿಡಿದು ಬಾಯಿ ಇಳಿಬೇಕತ್ತಾನ. ಏನಾಗಿತ್ತವ? ಶರ್ಪ ಅಡ್ಡ ಕೂತು ಬಿಟ್ಟಿತ್ತು. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರಗ ದಾರಿ ಬಿಡಲಿಲ್ಲ. ಹೌದು ಹೌದವ. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗೆ ವಿಚಾರ ಮಾಡ್ತಾನ. ಏನತ್ತ? ನಾ ಬಂದಿನಪ್ಪ ಅಂತಂದ್ರ ನನ್ನ ಇದು ಖೂನ್ ಹಿಡಿದಿಲ್ಲ ಅಂದ್ರ ಹೌದು ಹೌದು ಇದ್ರೊಳಗೆ ಏನೋ ಒಂದು ಕೊರತೆ ಅದ ತಿಳ್ಕೊಂಡು ಹೌದು ಹೌದವ ಹಾವಿಗೆ ಕರುಣಿಸಿ ಕಣ್ಣು ಕೊಟ್ಟ. ಹೌದು. ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಶರಣಾಗಿ ಸೈಡ್ ಕೂತು. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗಿಳಿದ. ಹೌದಲ್ವಾ? ಬಾಯಿ ಒಳಗಿಳಿದು ತಂದಿರುವಂತ ಬಿಂದಿಗೆ ಕೈ ಒಳಗೆ ಹಿಡಿದು ತರಿ ಹೊಡೆದ ನೀರ್ ತುಂಬಬೇಕತ್ತನ. ಏನಾಗಿತ್ತು ಹೇಳ್ತೀನಿ ಕೇಳು. ಹೇಳ್ರಲ್ಲ. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನಿರಬೆಟ್ಟು ನರಳ ಬಯಲಿಗೆ ಆಶೀರ್ವಾದ ಮಾಡಲು ಜಗಡರಿಗೆ ಸುತ್ತಾನ ಗೊರವನ ತಲವಾಗಿ ಅದಲ್ಲಿರೋ ದುಡುಗನು ಸಿರಬಾಗೆ ಬೆಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನಿರಬೆಟ್ಟು ನರಳ ಬಯಲಿಗೆ ಆಶೀರ್ವಾದ ಮಾಡಲು ಜಗಡರಿಗೆ ಗಾಂಧಿಯ ಸೇವಾ ತಪಾದ ಮಾಡನ ಮೈವ ಪುರುಷನ ಅಮ್ಮಗೆ ಸುತ್ತಾನ ಗೊರವನ ಸಲವಾಗಿ ಅದಲ್ಲಿರೋ ದುಡುಗನು ಸಿರಬಾಗೆ. ಮತ್ತೊಂದು ಮಾತ ಮತ್ತೊಂದು ಮಾತ ಮರಳಿ ಕೆಳದ ಹಣಕೋನ ಉಳಿಯಬೇಕು ಕಡೆವರೆಗೆ ದಯ ತೋರು ದೇವರೆಲ್ಲ ಪಾಲೆಗೆ ಪರಿ ಪರ್ಯಂತ ಬಿದ್ದಕ್ಕೆ ಪಾಲೆಗೆ ಗಾಂಧಿಯ ಸೇವಾ ತಪಾಯ ಮಾಡ ದೇವ ಪುರುಷನ ಸುತ್ತಾನ ಬರವನ ಸಲವಾಗಿ ಅದಲ್ಲಿರೋ ದುಡುಗನು ಸಿರಬಾಗೆ. ಮತ್ತೊಂದು ಮಾತ
ದುಡಿದನು ಸುರಭಾಗೆ. ಸಿರ್ಸೋಣ ಏನಾಗಿದೇವ? ಏನ್ ಮಾಡಿದ್ದ? ಏನು ಮಾಡಿದ್ ಹೇಳ್ರಲ್ಲ. ತಂದಿರುವಂತ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಹೌದು ತರಿ ಹೊಡೆದು ನೀರು ತುಂಬಬೇಕತ್ತಾನ. ಏನಾಗಿತ್ತೇವ ಅವಾಗ? ಒಂದು ತರಿ ಹೊಡೆದ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ನೀರು ಎಂಜಲಾಯ್ತು. ಹೌದು ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ನೆನಪಾಯ್ತು. ಹೌದು ಹೌದು ಏನ್ ಹೇಳಿದ್ರು ತಾಯಿ? ಯಾವ್ದು ಹೇಳಿದಳವ? ಹುಳ ಮುಟ್ಲಾರುವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಕರೆ ಆದ್ರ ಹೌದು ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತ ಹೇಳಿದ್ರು. ಹೌದಲ್ವ? ನಾರೆ ನೀರು ತುಂಬಟ್ಟೆಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ಈ ನೀರು ಒಯ್ದು ನಾನು ಗುರುವಿನ ಸೇವಾ ಮಾಡಿದಿನಿ ಅಂದ್ರ ಹೌದು ಇವು ಎಂಜಲಾಗೋದು. ನೀರು ತಂದು ಗುರುವಿನ ಸೇವಾ ಮಾಡಿದ್ರೆ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ಅಂತ ಹೇಳಿ ತಿಳ್ಕೊಂಡು ಹೌದಲ್ವ? ಬಿಂದಿಗೆ ಒಳಗೆ ತುಂಬಿರುವಂತ ನೀರು ಹೊಳ್ಳಿ ಬಾಯಿ ಒಳಗೆ ಬರಿಕಿ ಹೌದು ಹೌದು ಬಾಯಿ ಒಳಗಿರುವಂತ ಜಕಣ್ಯರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಏನಾಯ್ತವ? ಆ ಹಾವೇನ ಕೂತಿತ್ತಲ್ಲ ಸರದ ಸೈಡ್ಕ, ಹೌದಲ್ವ? ಅದು ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಮತ್ತೊಂದು ಮಾತು ಕೇಳ್ತು. ಏನತ್ತ? ತಂದೆ ಯೋಗಿನಾದ ಅಮೋಘ ಸಿದ್ದೇಶ್ವರ, ಹೌದು ನನಗ ಅಡಿವೆ ಅಂದ್ರ ಗೊತ್ತಿಲ್ಲ, ಮುಳ್ಳಂದ್ರ ಗೊತ್ತಿಲ್ಲ, ಕಲ್ಲಂದ್ರ ಗೊತ್ತಿಲ್ಲ, ಮನುಷ್ಯರಂದ್ರ ಗೊತ್ತಿಲ್ಲ. ಹೌದಲ್ವ? ಕಣ್ಣು ಹೋಗಿ ನಾನು ಗೋಡೆಗೆ ಕೂತಿದ್ದ, ಹೌದು ಕಲ್ಲಾಗಿ ಕೂತಿದ್ದ. ಹೌದು. ನನಗ ಕರುಣಿಸಿ ಕಣ್ಣು ಕೊಟ್ಟಿ ತಂದೆ. ಕಣ್ಣು ಕೊಟ್ಟು ನನ್ನ ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಗತಿ ಏನತ್ತು? ಹೌದಲ್ವ? ಅವಾಗ ಏನಾಯ್ತು? ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ, ಏನು ಹೇಳ? ನಿನಗ ಕರುಣಿಸಿ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಡಂಗಿಲ್ಲ. ಹೌದು ನಿನಗೊಂದು ನಾಮ ಕೊಡ್ತೀನಿ, ಒಂದು ಚಾಜಾ ಕೊಡ್ತೀನಿ ಅತ್ತು. ಹೌದು ಹೌದು ಎಂತದ ನಾಮ? ಎಂತದ ಕೊಟ್ಟಾನ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಹೌದು ನಾಡ ಮೇಲೆ ಇರುವಂತ ಹೆಣ್ಣು ಮಕ್ಕಳು ಬಂದು ವರ್ಷಿಗೆ ಒಂದು ದಿವಸ ನಾಗೇಶಗ ಹಾಲು ಎರಿಯುವಂತ ಶಾಜಾ ಹೌದು ಯಾರು ಮಾಡಿದ್ರು? ಯಾರು ಮಾಡ್ಯಾರವ? ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡ. ಏಯ್ ಹೌದು ಹೌದು ಅದಕ್ಕೆ ಹೋಗಿ ಬರಾಕತ್ತದ. ನಾ ಆ ಕಡೆ ಹೊಳ್ಳಿ ನೋಡ್ಲತ್ತೀನಿ. ಇಲ್ಲಿ ಮೈಕ್ನಾಗ ಹೊಡ್ಲಿಗತ್ತದ ಒಟ್ಟು. ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಹಾವು ಕೇಳದ ಬಳಕ ಹಾವಿಗೆ ಚಾಜಾ ಕೊಟ್ಟ. ಹೌದಲ್ವ? ಇಲ್ಲಿ ಕೂಡಿರುವಂತ ನನ್ನ ತಾಯಿ ತಂದಿ ಬಳಗಕ್ಕೆ ಕೈ ಮುಗಿದು ಕೇಳ್ಕೋದೇನಂದ್ರ ಶಿರ್ಸವಣ್ಣ, ಯಾರು ಕೇಳೋದತ್ತೀರಿ? ನಿನಗ ಹೇಳ್ರಲ್ಲ. ಅವ್ರಿಗೆ ಅಟ್ಟಿ ಅಲ್ಲ, ನಿನಗ ಕೈ ಮುಗಿದು ಕೇಳ್ಕೋದೇನಪ್ಪ ಅಂತಂದ್ರ, ಯಾರು ಕೇಳದೇವ? ಅಕಸ್ಮಾತ್ ಈ ಊರದಿಂದ ಹೆಣ್ಣು ಮಕ್ಕಳಿಗೆ ಬೇರೆ ಊರಿಗೆ ಮಾಡಿ ಕೊಟ್ಟಿದ್ರಿ ಅಂದ್ರ ಹೌದಲ್ವ? ಏನ್ ಮಾಡ್ಬೇಕು? ಮನಿ ಒಳಗ ತಾಯಿ ತಂದಿ ತೀರಿದ್ರಂದ್ರ ಮಲತಾಯಿನೇ ಇರ್ಲಿ, ಅಣ್ಣೇ ಇರ್ಲಿ, ಅಣ್ಣನ ಹೆಂಡ್ತಿನೇ ಇರ್ಲಿ, ಒಟ್ಟೆ ಮನ್ಯಾಗ ಅವ್ರಿಗೆ ಕರ್ಕೊಂಡ್ಬೇಡತ್ತೀರಿ. ಏಯ್ ನಾ ಹೇಳೋದ್ ಕೇಳಿ. ಹೇಳ್ರಲ್ಲ. ಅಣ್ಣ ಅಣ್ಣನ ಹೆಂಡತಿ ಇರ್ಲಿ, ನಿಮ್ಮ ಕೈ ಮುಗಿದು ದೈಮಕ್ಕೆ ಒಂದು ಮಾತು ಕೇಳ್ತೀನಿ. ಏನತ್ರಿ? ನಿಮ್ಮ ಹೆಣ್ಣು ಮಗಳಿಗೆ ಬೇರೆ ಊರಿಗೆ ಮಾಡಿ ಕೊಟ್ಟಿದ್ರಂದ್ರ ತಾಯಿ ತಂದಿ ಸತ್ತಾರ ಅಂತ ಹೇಳಿ ಕೊಟ್ಟಂತ ಹೆಣ್ಣು ಮಕ್ಕಳಿಗೆ ಮರಿಬ್ಯಾಡ್ರಿ. ಹೌದು. ನೀವೇನ ಬಂಗಾರ ಕೊಡೋದು ಬೇಡ, ಬೆಳ್ಳಿ ಕೊಡೋದು ಬೇಡ, ಸೀರೆ ಉಡ್ಸೋದು ಬೇಡ, ಜಂಪರ್ ಹಾಕೋದು ಬೇಡ, ಬಳಿ ತೊಡ್ಸೋದು ಬೇಡ. ಹೌದು. ಮನಿತಾನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೌದು ಹೊಸ್ತಲು ಒಳಗ್ ಕರೆದ್ರಿ ಅಂದ್ರೆ ನೀವು ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆಗೆ ಆತ್ಮಕ ಶಾಂತಿ ಸಿಗ್ತದ ಅಂತೇಳಿ ಸಬದಾಗ ಕೈ ಎತ್ತಿ ಹೇಳ್ತೀನಿ. ಹೌದ್ 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 ಶಿರ್ಸವಣ್ಣ ಮಂದಿ ಎಲ್ಲ ಅವ್ರ ತಂಗಿ ಬಂದಿಳು, ಅವ ಎಲ್ಲ ನೀರು ಕೊಡ್ಲಾಕತ್ತಿದ್ದ. ಮತ್ತೇನಾಯ್ತು? ಪಟ್ನೆ ಅವ್ನ ಹೇಳ್ತಿ ಕೈಯನ್ ಚರಿಗೆ ಹೊಡೆದಳು, ಒಳಗೆ ಹೋಗಿ ಬೆತ್ತು, ಅವ್ನು ಹೊರಗೆ ಹೋದ, ಆಕೆ ಒಳಗೆ ಕೂತಳು. ಮಾಡಿದಿಲ್ಲ ಮನೆ? ಅವನೇ ಮಾಡ್ಯಾರ, ತಾವು ಇಬ್ರು ಹೇಳ್ಬೇಡ್ರಿ ಹೆಸರಂಗ. ಒಟ್ಟು ಹೇಳ್ಯಾರ. ಯಾಕೆ ಇದು ನಿಮಗೆ ಅರ್ಥ ಆಗಂಗಿಲ್ಲ ಅಂದ್ರ, ಯಾಕೆವಾ? ತಾಯಿ ತಂದಿ ತೀರಿದ ಮಕ್ಕಳಿಗೆ ಗೊತ್ತಾ ತಾಯಿಯ ಅನುಭವ. ಬರೋಬರಿ. ಇದ್ದಂಥವ್ರಿಗೆ ಯಾರಿಗೆ ಗೊತ್ತಾಗಂಗಿಲ್ಲ. ಇರುತನ ವಸ್ತುದ ಬೆಲೆ ಗೊತ್ತಾಗಿಲ್ಲ, ಕಳ್ಕೊಂಡ ಬಳಕೆ ವಸ್ತುದ ಬೆಲೆ ಗೊತ್ತಾಗೋದು. ಹೌದಲ್ವ? ಇವತ್ತು ನೀ ನನ್ನ ಸಂಗಟ ಇರುತನ ನಿನ್ನ ಬೆಲೆ ನನಗೆ ಗೊತ್ತಾಗಂಗಿಲ್ಲ, ಆಗುದಿಲ್ಲ. ನೀ ನಾಳಿಗೆ ಒಂದು ಟೇಜ್ ಬರ್ಲಾರ್ದೆ ಮನ್ಯಾಗ ಮನ್ಕೊಂಡೆ ಅಂದ್ರೆ ಏನು ಶಿರ್ಸೋಣ್ಣನ ಕಲಿ ಅದನಂತದ್ ಗೊತ್ತಾಗ್ತದ. ಹೌದಲ್ವ? ಹಂಗ ತಾಯಿ ತಂದಿ ಇರತನನು ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಯಾವುದು ಕಷ್ಟ ಬರ್ಲ. ಹೌದು. ತಾಯರೇ ತೀರಿ ಹೋರ್ಲಿ, ತಂದೆರೇ ತೀರಿ ಹೋದ್ರಂದ್ರ ಅವಾಗ ಗೊತ್ತಾಗ್ತದ ಸಂಸಾರ ಜವಾಬ್ದಾರಿ, ಅವಾಗ ಗೊತ್ತಾಗ್ತದ ಸಂಸಾರ ಜವಾಬ್ದಾರಿ. ಹೌದ್ 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 ಕರೆಕ್ಟ್ ಮಾತ. ಅದಕ್ಕೆ ಹೇಳೋದು, ಏನ್ ಹೇಳದೇವ? ಹೆಣ್ಣು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರಂದ್ರ ಬಂಗಾರ ಬ್ಯಾಡ, ಬೆಳ್ಳಿ ಬ್ಯಾಡ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ. ಹೌದು. ಕೂಡ್ದಂತ ದೈವಕ್ಕ ನನ್ನ ಕೂಡ್ದಂತ ಅಣ್ಣ ತಮ್ಮಂದಿರಿಗೆ ಕೂಡ್ದಂತ ಅಕ್ಕ ತಂಗಿಯರ ಕೈ ಮುಗಿದು ಕೇಳ್ಕೋದೇನಪ್ಪ ಅಂತಂದ್ರ, ಏನ್ ಕೇಳೋದು? ಮನಿತಾನ ಬಂದ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತುಲ್ ಒಳಗ್ ಕರೆದ್ರಿ ಅಂದ್ರ
ಸ್ವರ್ಗದಾಗಿರುವಂತ ನಿನ್ನ ತಾಯಿ ತಂದಿಗೆ ಆತ್ಮಕ ಶಾಂತಿ ಸಿಗ್ತದ ಅತ್ತಿವ ಶಬ್ದ ಕೈ ಎತ್ತಿ ಹೇಳದ. ನೀವ್ ಇಟ್ಟೆಲ್ಲ ಹೇಳಿದ್ರಿ, ಯಾಕೋ ಅವರು ಬರೋದು ಬರ್ತಾರ, ಸುಮ್ಮ ಬರೋದಿಲ್ಲ. ಹೆಂಗ್ ಬರ್ತಾರ? ಪಟ್ನ ಇಲ್ಲಿಕಂದ್ರ ಅರ್ಧ ಹೊಲ್ದಾಗ ಪಾಲತ್ತ ನನಗ ಇಲ್ಲಿ ಬಂದ್ ಹತ್ತದ ನೋಡು, ಒಂಚೂರು ನೀರ್ ಕುಡ್ಲಾರ ಪಾಪ. ಒಂದು ಚೆರಿ ನೀರು ಕುಡ್ಲಿಕ್ಕಂದ್ರ ನಾಳೆಗೆ ಬಂದು ಹೊಲ್ದಾಗ ಪಾಲ ಕೇಳ್ತಾರ. ಇಲ್ಲ ತಗೊಂಡಿ ಸುಮ್ಮ ಎಪ್ಪ ಎಣ್ಣ ಅನ್ಕೋತ ಹೋದ್ರ ನೀರ್ ಕುಡ್ದು ಆಗ್ತದ. ಹಾ 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 ನಮ್ಮ ನಾಳೆಗೆ ಹೊಲ ಕೊಡ್ಬೇಕು ನೋಡು, ಕೊಡ್ಬೇಕಲ್ ನೀ ಅಡ್ವಾನ್ಸ್ ಹೇಳುದು. ಅದು ನೀ ಗಳಿಸೋದು ಅದೇ ನಮ್ಮ ಅಪ್ಪ ಗಳಿಸೋದದ. ಅದೇ ನಿಮ್ಮ ಅಪ್ಪ ಗಳಿಸಿದ್ದೆ. ಆದ್ರ ಮತ್ ನೀ ನಿಮ್ಮ ಅಪ್ಪಗೆ ಹುಟ್ಟಿದಿಲ್ಲ, ಮತ್ ನಾವ್ ಗಂಡಸ ಮಕ್ಳು ಹುಟ್ಟಿಲ್ಲ ಇಬ್ರು. ಮತ್ ನಾವಿಲ್ಲ, ನಾ ಹುಟ್ಟಿಲ್ಲ. ನಿಮ್ಗೆ ಅಟ್ಟೆ ಸೀರಿ ಮಾಡಿ ಕಳ್ಸೋದು ಹಿಂಗದೇನ ಪದ್ಧತಿ. ಕೋರ್ಟಿಗೆ ಹೋಗಿದ್ ಇಲ್ಲಿ ಒಂದ್ಸಲ ರೀ. ಅಲ್ಲಿಗೆ ಹೋಯ್ಬೇಡ್ರಿ ನಮಗ. ಇಲ್ಲ ಅಲ್ಲಿಗೆ ಹೋದ್ರೆ ಗೊತ್ತಾಗ್ತದತ್ತ. ಅಲ್ಲಿಗೆ ಹೋಯ್ದ್ರ 3 ತುಕಡಿ ಮಾಡ್ತಾರ ಅವ್ರು. ಮಾಡ್ತಾರಲ್ಲ, ಇಲ್ಲಿ ತಳಗ್ ಹೋದ್ರ ಮಾಡ್ತಾರೆ. ಅವ್ರು ಮಾಡ್ತೀರಿಲ್ರಿ ಕಾಕ? ಮಾಡಲ್ಲನ್ರಿ ನೀವು ಯಾರು. ಮಾಡೋರೆಲ್ಲ ಕೈ ಎತ್ತರತ್ ನೋಡಿ, ನೀನು ಕೈ ಎತ್ತಿ ನೋಡೋಣ. ಮಾಡೋರು ಮಾಡ್ತೀನಿ. ಏಯ್ ಅವನ ಮಾತು ಕೇಳಿ ಮಾಡ್ತೇನೆ ನೀನು. ನೋಡು ನಂದೇ ಅದು ಪಾರ್ಟಿ. ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಮನಿ ಮಹಾಲಕ್ಷ್ಮಿಗಳು ಇದ್ದಂಗ. ಹೆಣ್ಣು ಮಕ್ಕಳಿಗೆ ನೀವು ಏನು ಮಾಡಿದ್ರು ಖುಷಿನೇ ಅದ. ಯಾಕಪ್ಪ ಅಂತಂದ್ರ ಯಾಕ್ರಿ ಎಲ್ಲರ ಇರುವಂತ ಹೆಣ್ಣು ಮಗಳು ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದ್ರು ಗಂಡನ ಮನಿ ಒಳಗ ವರ್ಣ ಮಾಡಿ ಹೇಳ್ತದ ಹೆಣ್ಣ. ಬಾರಿ ವರ್ಣ ಮಾಡ್ತಾರ್ರಿ. ಹೆಂಗ ಮಾಡ್ತಾರ ನೀವೇ ಹೇಳ್ಬೇಕ್ರಿ. ಅದು ನಮ್ಮ ಅಣ್ಣನ ಹೇಳ್ತಿ ನಾ ಹೋಗಿ ಬಸ್ ಇಳಟೆಗೆ ಬಸ್ ಸ್ಟ್ಯಾಂಡ್ ಬಂದಿದ್ರು. ಹೌದು, ಅಣ್ಣನ ಹೆಂಡತಿ ಹೋಳಿಗೆ ಮಾಡಿದಳು, ತುಪ್ಪ ಕಾಸಿದಳು, ಹಾಲ ತುಪ್ಪ ಹೋಳಿಗೆ ಹುಗ್ಗಿ ಊಟ ಮಾಡಿ ಬಂದ ಅಂತ ಹೇಳಿ ಗಂಡನ ಮನಿ ಒಳಗ ವರ್ಣ ಮಾಡಿ ಹೇಳ್ತಿತ್ತು ಹೆಣ್ಣ. ಹೌದು, ಏನು ಊಟ ಮಾಡಿ ಹೋಗಿದಳು? ಯಾನೇನು ಬರೀ ಕಟ್ಟಿ ರೊಟ್ಟಿ ಖಾರ. ಅಟ್ ಖಾರ ರೊಟ್ಟಿ ತಿಂದ್ರು ಗಂಡನ ಮನಿಗೆ ವರ್ಣ ಮಾಡಿ ಹೇಳ್ತಿತ್ತು. ಅದು ಯಾವದೊಂದೇ ಏಕೈಕ ಹೆಣ್ಣು ಮಗಳು ಒಬ್ಬಕಿನ ಹರಕಿ ಕುಡಕಿ. ಎಲ್ಲರ ಯಾಕಿರ್ಲ್ಯಾಕ, ಎಲ್ಲರೇ ಇರ್ಲಿ ಹೆಣ್ಣು ಮಗಳು ನನ್ನ ತವ್ರ ಮನಿ ಬೆಳ್ಳಿ ಅಂದ್ರ ಏರ್ಲಿ ಅಂತೇಳಿ ಹರಕಿ ಕೊಡ್ತಾಳ. ಹೊರತಾಗಿ ನನ್ನ ತವ್ರ ಮನಿ ಅಳಗಾಲ ಅಲ್ಲಿ ಅಂತೇಳಿ ಹರಕಿ ಕೊಡಂಗಿಲ್ಲ ಹೆಣ್ಣು ಮಗಳು. ಅವರು ಹಂಗೆ ಹೇಳ್ತಿದ್ರ. ಹಂಗೆ ಏನಾರ ಹೆಚ್ಚಕಮ್ಮಿ ಹೇಳ್ದಪ್ಪ ಅಂದ್ರೆ ಗಂಡ ಮನ್ಯಾಗ ಹೊಡಿತಾನ. ಏನು ಕೊಟ್ಟಿಲ್ಲ ನನಗಂದ್ರ ಅದಕ್ಕೆ ವರ್ಣ ಮಾಡಿ ಹೇಳ್ತೀರಿ ನೀವು. ಈ ಮಾತು ಸುಳ್ಳ. ಯಾಕತ್ ಕೇಳು, ಇಲ್ಲಿ ಎಸೋ ಮಂದಿ ಗಂಡಗಳು ಬಂದಾರ, ಎಸೋ ಮಂದಿ ಹೆಣ್ರು ಬಂದಾರ. ಹೌದಲ್ಲ, ತವ್ರ ಮನಿ ಒಳಗ ಅಣ್ಣತಮ್ರ ನಿಮ್ಮಂತವ್ರು ಬೆರಕಿದ್ದವ್ರು ನೋಡ್ಲಿಕ್ಕಪ್ಪ ಅಂತಂದ್ರ ಗಂಡ್ರು ತಂದಿಕ್ಕಿಂತ ಹೆಚ್ಚಿಗೆ ನೋಡ್ಕೋತಾರ. ಎಷ್ಟು ಮಂದಿ ಇದ್ದೀರಿ ಹೆಂಡ್ರಿಗೆ ನೋಡ್ಕೋರು? ಒಬ್ಬರ ಕೈ ಎತ್ರಿ, ಯಾರು ಎತ್ಬೇಡ್ರಿ ರೊಟ್ಟಿ. ಏಯ್ ಹಂಗಾದ್ರ ನಾಳಿಗೆ ಮುಂಜಾಳೆ ಹೋದ್ರ ಅವ್ರ ರೊಟ್ಟಿ ಬಂದಾತದ. ನೀವು ಕೈ ಎತ್ಲಿಕ್ಕಂದ್ರ ಮುಂಜಾಳೆ ಹೂವ ರೊಟ್ಟಿ ಕೊಡಂಗಿಲ್ಲ ನಿಮ್ಗೆ. ಯಾರು ಒಬ್ಬರ ಎತ್ತಾರ, ಯಾರು ಎತ್ತಬೇಡ್ರಿ. ಪಾರ್ಟಿ ಒಟ್ಟು ನಂದೇ. ನೀನ್ ಲಗ್ನ ಮಾಡಿಲ್ಲ, ನಾನು ಕೈ ಎತ್ತೇನು ಈಗ? ಅವನಿಗೆ ಹೆಣ್ಣು ನಾ ಕೊಡ್ತೀನಿ, ಅದಕ್ಕೆ ಎರಡು ಜಲ್ದಿ ಎತ್ತಾನ. ಹತ್ತಿ ಬೆರಕೆಳ ಅನ್ನೋದು ಗೊತ್ತಾಗ್ಯದ, ಅದಕ್ಕೆ ಎತ್ತಾನ. ಕೊಡ್ಲಿಕ್ಕಂದ್ರ ನಾಳೆಗೆ ರೊಟ್ಟಿ ಬಂದಾತದ. ಅದಕ್ಕ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಣ್ಣು ಮಕ್ಕಳಿಗೆ ಒಂದು ಸೆಜ ಕೊಟ್ಟ. ಎಂತದ ಸೆಜ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲೆ ಇರುವಂತ ಹೆಣ್ಣು ಮಕ್ಕಳು ನಾಗೇಶಗ ಬಂದು ಹಾಲೆರಿಬೇಕು. ಒಂದು ಗಂಡನ ಮನಿ ಒಳಗ ಹಾಲೆರಿಬೇಕು, ಒಂದು ತವ್ರ ಮನಿ ಒಳಗ ಹಾಲೆರಿಬೇಕು. ತಾಯಿ ತಂದೆ ಇರ್ಲಿಕ್ಕಂದ್ರೆ ಏನಾಯ್ತು, ತವ್ರ ಮನಿ ಒಳಗಿರುವಂತ ಬಂಧು ಬಳಗಿನ ಮುಖ ನೋಡಿ ಹಾಲೆರೆದು ಹಬ್ಬ ಮಾಡಿ ಹೋಗ್ಲಿ ಅಂತ ಹೇಳಿ ಚಾಜ ಕೊಟ್ಟಾರೆ. ಎಂತದ ನಾಮ ಕೊಟ್ಟ? ಕೇಳಿ ಹೇಳ್ತೀನಿ. ನಾಗರ ಪಂಚಮಿ ಹಬ್ಬ ಒಟ್ಟಿಸಿ